ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯದ ಷಷ್ಠ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೌಕರ ಅಥವಾ ವಾರಾಹ ಕ್ಷೇತ್ರ ಮಹಿಮೆ, ಸೌಕರ ಕ್ಷೇತ್ರದಲ್ಲಿರುವ ಚಕ್ರತೀರ್ಥ ಸೋಮತೀರ್ಥದ ವಿಚಾರ, ಚಂದ್ರನು ಸೋಮತೀರ್ಥದಲ್ಲಿ ತಪಸ್ಸನ್ನು ಮಾಡಿ ವಿಷ್ಣುವಿನಿಂದ ವರವನ್ನು ಪಡೆದುದು, ಸೋಮತೀರ್ಥದಲ್ಲಿ ಪ್ರಾಣ ಬಿಟ್ಟು ಹೆಣ್ಣು ನರಿಯು ಕಾಂಚಿ ರಾಜಕುಮಾರಿಯಾಗಿ ಜನಿಸಿ ಕಳಿಂಗ ರಾಜಕುಮಾರನ ಪತ್ನಿಯಾದ ಕಥೆ, ಗೃಧ್ರಮಠ ತೀರ್ಥ ಮಹಿಮೆ, ಹದ್ದಾಗಿದ್ದು ಗೃಧ್ರಮಠ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಕಳಿಂಗ ರಾಜಕುಮಾರನಾಗಿ ಜನಿಸಿದವನ ಕಥೆ, ಆಕೇಟಕ ತೀರ್ಥ ಮಹಿಮೆ, ವೈವಸ್ವತ ಅಥವಾ ಸೂರ್ಯತೀರ್ಥ ಮಹಿಮೆ, ಸೂರ್ಯನು ತಪಸ್ಸು ಮಾಡಿ ಯಮ ಯಮುನೆಯರೆಂಬ ಮಕ್ಕಳನ್ನು ಪಡೆದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಯಶಸ್ವಿನಿ, ಕಳಿಂಗೇಶನು ಮಗನ ಈ ಮಾತನ್ನು ಕೇಳಿ ಸಮಾಧಾನಪೂರ್ವಕವಾದ ಇಂಪಾದ ಮಾತನ್ನು ಹೇಳಿದನು.
ಮಗು, ನೀನು ನನಗೆ ತಿಳಿಯದು ಎಂದು ಹೇಳುವುದನ್ನು ಪಟ್ಟಣಿಗರು, ದೇಶದ ಜನರು ನಿನಗೆ ಕಲಿಸುವರು. ಆ ದೊರೆಯು ಹೀಗೆ ಮಗನಿಗೆ ಧರ್ಮಶಾಸ್ತ್ರದಂತೆ ಉಪದೇಶಿಸಿ ಸೌಕರ ಕ್ಷೇತ್ರಕ್ಕೆ ಹೊರಡಲು ಮನಸ್ಸನ್ನು ಮಾಡಿದನು. ಬಳಿಕ ದೊರೆಯು ಹೊರಟು ಹೋಗುತ್ತಿರುವುದನ್ನು ಕಂಡು ಆ ಪಟ್ಟಣದ ಮತ್ತು ದೇಶದ ಜನರೆಲ್ಲರೂ ಹೆಂಡಿರು ಮಕ್ಕಳೊಡನೆ ಆಗ ಅವನನ್ನು ಹಿಂಬಾಲಿಸಿದರು. ಆನೆ, ಕುದುರೆ, ಬಂಡಿ ಮೊದಲಾದ ವಾಹನಗಳು, ರಾಣಿ ವಾಸದಲ್ಲಿದ್ದ ಹೆಂಗಸರು ಸಂತೋಷಗೊಂಡ ಮನಸ್ಸುಳ್ಳವರಾಗಿ ಎಲ್ಲರೂ ದೊರೆಯನ್ನು ಹಿಂಬಾಲಿಸಿದರು. ಮಾಧವಿ, ಬಹಳ ದಿನಗಳ ಮೇಲೆ ದೊರೆಯು ಸೌಕರ ಕ್ಷೇತ್ರವನ್ನು ಸೇರಿ ಅಲ್ಲಿ ಆಗ ಧನ ಧಾನ್ಯಾದಿಗಳನ್ನು ಬೇಕಾದ ಹಾಗೆ ದಾನ ಮಾಡಿದನು. ವಸುಂಧರೆ, ಯಾವಾಗಲೂ ಧರ್ಮ ಕರ್ಮಗಳನ್ನು ಮಾಡುತ್ತಾ ಶುದ್ಧರಾದ ಆ ರಾಜ ರಾಣಿಯರು ಕಾಲ ಕಳೆಯುತ್ತಿರಲು ಕಮಲದಳ ನೇತ್ರನಾದ ಆ ಕಳಿಂಗರಾಜನು ಕಾಂಚಿ ರಾಜಪುತ್ರಿಯಾದ ಆ ರಾಣಿಯನ್ನು ನೋಡಿ, ಸುಂದರಿ, ನನಗೆ ವಯಸ್ಸಾಯಿತು. ನಾನು ಹಿಂದೆ ಕೇಳಿದ ಅತಿ ರಹಸ್ಯ ವಿಚಾರವನ್ನು ಹೇಳು ಎಂದು ಇಂಪಾದ ದನಿಯಿಂದ ಕೇಳಿದನು. ಪತಿಯ ಮಾತನ್ನು ಕೇಳಿ ಆ ಸುಂದರ ನೇತ್ರೆಯು ನಕ್ಕು ದೊರೆಯಾದ ಅವನ 2 ಕಾಲುಗಳನ್ನು ಹಿಡಿದುಕೊಂಡು, ಮಾನದನೇ, ಮಹಾಭಾಗ್ಯನೇ, ನೀನು ಹೀಗೆ ನನ್ನನ್ನು ಪ್ರಶ್ನಿಸುವ ವಿಚಾರವನ್ನು 3 ರಾತ್ರಿಗಳು ಉಪವಾಸ ಮಾಡಿ ಬಳಿಕ ಕೇಳುವೆಯಂತೆ ಎಂದು ಹೇಳಿದಳು. ಯಶೋವತಿ, ದೊರೆಯು ಪದ್ಮದಳ ವಿಶಾಲನೇತ್ರೆ, ಪೂರ್ಣಚಂದ್ರಮುಖಿ, ಸುಂದರಿ, ನೀನು ಹೇಗೆ ಹೇಳುವೆಯೋ ಹಾಗೆಯೇ ನನಗೂ ಇಷ್ಟ, ಅವಶ್ಯವಾಗಿ ಹಾಗೆಯೇ ಆಗಲಿ ಎಂದು ಅವಳಿಗೆ ಹೇಳಿದನು. ಆಮೇಲೆ 12 ಅಂಗುಲ ಉದ್ದದ ಹಲ್ಲುಜ್ಜುವ ಕಡ್ಡಿಯನ್ನು ತೆಗೆದುಕೊಂಡು ಹಲ್ಲನ್ನುಜ್ಜಿ ಶುಚಿಯಾಗಿ ಮಾಡಿಕೊಂಡು ಸ್ನಾನ ಮಾಡಿ 3 ರಾತ್ರಿಯ ಉಪವಾಸವನ್ನು ಸಂಕಲ್ಪಿಸಿ ಹಾಗೆಯೇ ವಿಧಿಯಂತೆ ನಿಯಮದಿಂದ ಕೂಡಿದವರಾಗಿ 3 ದಿನ ಉಪವಾಸ ಮಾಡಿ ಆಮೇಲೆ ಮತ್ತೆ ಸ್ನಾನ ಮಾಡಿ ಶುದ್ಧರಾಗಿ ಪಟ್ಟೆಯ ಮಡಿಗಳನ್ನುಟ್ಟು ಅಲಂಕೃತರಾಗಿ ಬಳಿಕ ವಿಷ್ಣುವಾದ ನನ್ನನ್ನು ದಂಪತಿಗಳಿಬ್ಬರೂ ವಂದಿಸಿದರು. ಅನಂತರ ಶುಭನೇತ್ರೆಯಾದ ಆ ಸುಂದರಿಯು ಆ ಭೂಷಣವನ್ನು ತೆಗೆದು ನನಗೆ ಅರ್ಪಿಸಿ ಪತಿಯಾದ ದೊರೆಯನ್ನು ನೋಡಿ, ನಾಥ, ಬಾ ಹೋಗೋಣ, ನಿನ್ನ ಮನಸ್ಸಿಗೆ ಬೇಕಾದ ರಹಸ್ಯವನ್ನು ನೋಡು ಎಂದು ಹೇಳಿದಳು. ಬಳಿಕ ಆ ಸುಂದರಿಯು ಮದುವೆಯಂತೆ ಪತಿಯ ಕೈ ಹಿಡಿದುಕೊಂಡು ಕಳಿಂಗಾಧಿಪತಿಯಾದ ಅವನಿಗೆ ಇಂಪಾದ ಮಾತನ್ನು ಹೇಳಿದಳು. ನಾನು ಪೂರ್ವದಲ್ಲಿ ತಿರ್ಯಗ್ಜಂತುವಾದ ಹೆಣ್ಣು ನರಿಯಾಗಿದ್ದೆನು. ಮೃಗಗಳನ್ನು ಪಡೆಯಲಿಚ್ಛೆಯುಳ್ಳ ಸೋಮದತ್ತನು ಬಾಣದಿಂದ ನನ್ನನ್ನು ಹೊಡೆದನು. ದೊರೆಯೇ, ನನ್ನ ತಲೆಯಲ್ಲಿ ನಾಟಿಕೊಂಡಿರುವ ಬಹಳ ಹರಿತವಾದ ಈ ಬಾಣವನ್ನು ನೋಡು. ಇದರ ದೋಷದಿಂದಲೇ ನನಗೆ ತಲೆನೋವು. ನರಿಯಾಗಿದ್ದು ಸತ್ತ ನನಗೆ ಕಾಂಚೀರಾಜನ ಮನೆಯಲ್ಲಿ ಜನ್ಮ ಉಂಟಾಯಿತು. ತಂದೆಯು ಕೊಡಲಾಗಿ ನಿನಗೆ ಪ್ರಿಯಳಾದೆನು. ಈ ಕ್ಷೇತ್ರದ ಮಹಿಮೆಯಿಂದ ನನಗೆ ಈ ಸಿದ್ಧಿಯುಂಟಾಯಿತು. ನಿನಗೆ ನಮಸ್ಕಾರ. ತಾವರೆ ಎಸಳ್ಗಣ್ಣಿನ ಆ ಕಳಿಂಗರಾಜನು ಪ್ರಿಯೆಯ ಮಾತನ್ನು ಕೇಳಿ ಬಳಿಕ ತನ್ನ ಹಿಂದಿನ ಜನ್ಮದ ಸ್ಮರಣೆಯನ್ನು ಪಡೆದವನಾಗಿ ಅವಳಿಗೆ ಮುಂದಿನ ಮಾತನ್ನು ಹೇಳಿದನು. ಮಹಾಭಾಗ್ಯೆ, ನಾನು ಹಿಂದೆ ಹದ್ದಾಗಿದ್ದೆನು.
ಕಾಡಿನಲ್ಲಿ ಬೇಟೆಗಾಗಿ ತಿರುಗುತ್ತಿದ್ದ ಆ ಸೋಮದತ್ತನೇ ನನ್ನನ್ನು ಒಂದು ಬಾಣದಿಂದ ಹೊಡೆದು ಕೆಡವಿದನು. ಭದ್ರೆ, ಆಮೇಲೆ ನಾನು ಕಳಿಂಗ ರಾಜಕುಮಾರನಾಗಿ ಹುಟ್ಟಿ ದೊರೆಯಾಗಿದ್ದೇನೆ. ಉತ್ತಮವಾದ ಫಲವನ್ನು, ದೊಡ್ಡ ದೊರೆತನವನ್ನು ಪಡೆದೆನು. ವರಾರೋಹೆ, ಸರ್ವಾಂಗ ಸುಂದರಿ, ಉದ್ದೇಶವಿಲ್ಲದೆ ಇಲ್ಲಿ ಬಿದ್ದು ನಾನು ಸಿದ್ಧಿಯನ್ನು ಪಡೆದೆನು. ಈ ಕ್ಷೇತ್ರದ ಫಲವನ್ನು ನೋಡಿದೆಯ? ಭಾಗವತೋತ್ತಮರೂ ನಾರಾಯಣ ಪ್ರಿಯರೂ ಆದ ಅಲ್ಲಿದ್ದ ಪಟ್ಟಣದ ಮತ್ತು ದೇಶದ ಜನರೆಲ್ಲರೂ ಈ ವೃತ್ತಾಂತವನ್ನು ಕೇಳಿ ಲಾಭಾಲಾಭಗಳನ್ನು ತೊರೆದು ಸರ್ವ ಸತ್ಕರ್ಮಗಳನ್ನು ಮಾಡಿ ಸರ್ವ ಸಂಘವನ್ನು ಪರಿತ್ಯಜಿಸಿ ಅಲ್ಲೇ ಮರಣವನ್ನು ಹೊಂದಿದರು. ಬಳಿಕ ಅವರೆಲ್ಲರೂ ಶ್ವೇತದ್ವೀಪವನ್ನು ಸೇರಿ ಎಲ್ಲರೂ ಚತುರ್ಭುಜಗಳುಳ್ಳವರು, ಶಂಖಧರರು, ಆಯುಧಧಾರಿಗಳೂ ಆದರು. ವರಾರೋಹೆ, ಸ್ತೋತ್ರ ಮರ್ಯಾದೆಗಳಿಗೆ ಅರ್ಹರು, ತೇಜಸ್ವಿನಿಯರೂ ಆಗಿ ದೊರೆಯೊಡನೆ ಬಂದ ಆ ಸ್ತ್ರೀಯರು ಸರ್ವಭೋಗಗಳನ್ನು ಅನುಭವಿಸುತ್ತಾ ವೈಕುಂಠದಲ್ಲಿ ಆನಂದ ಪಡುತ್ತಿರುವರು. ಭೂಮಿ ಉದ್ದೇಶವಿಲ್ಲದೆ ಅಕಸ್ಮಾತ್ತಾಗಿ ಇಲ್ಲಿ ಬಿದ್ದು ಸತ್ತವರು ವೈಕುಂಠವನ್ನು ಸೇರಿದರು. ಹೀಗೆ ಸೌಕರ ಕ್ಷೇತ್ರದ ಮಹಾಫಲ ಸಮೃದ್ಧಿಯನ್ನು ನಿನಗೆ ಹೇಳಿದ್ದೇನೆ. ವಿಶಾಲಾಕ್ಷಿ, ಯಾರು ಈ ವಿಧಾನದಿಂದ ಈ ತೀರ್ಥದಲ್ಲಿದ್ದು ಮರಣ ಹೊಂದುವರೋ ಅವರು ವೈಕುಂಠವನ್ನು ಸೇರುವರು. ವಸುಂಧರೆ, ಸೌಕರ ಕ್ಷೇತ್ರದಲ್ಲಿರುವ ಆಕೇಟಕ ತೀರ್ಥದಲ್ಲಿ ಸ್ನಾನ ಮಾಡುವವನು ಯಾವ ಫಲವನ್ನು ಪಡೆಯುವನೆಂಬ ಬೇರೊಂದು ವಿಚಾರವನ್ನು ಹೇಳುತ್ತೇನೆ ಕೇಳು. ಆಕೇಟಕ ತೀರ್ಥದಲ್ಲಿ ಸ್ನಾನ ಮಾಡಿದವನು 11,000 ವರ್ಷಗಳ ಕಾಲ ಸ್ವರ್ಗದಲ್ಲಿರುವ ನಂದನವನವನ್ನು ಸೇರಿ ಯಾವಾಗಲೂ ಸಂತೋಷಿಸುವನು. ಅನಂತರ ಸ್ವರ್ಗದಿಂದ ಹಿಂದಿರುಗಿದವನಾಗಿ ದೊಡ್ಡದಾದ ವಂಶದಲ್ಲಿ ಹುಟ್ಟಿ ನನ್ನ ಭಕ್ತನಾಗುವನು. ಇದರಲ್ಲಿ ಸಂಶಯವಿಲ್ಲ. ತಿರುಗಿ ಇನ್ನೊಂದನ್ನು ಹೇಳುತ್ತೇನೆ. ಗೃಧ್ರವಟ ತೀರ್ಥದಲ್ಲಿ ಸ್ನಾನವನ್ನು ಮಾತ್ರವೇ ಮಾಡಿದವನು 9,900 ವರ್ಷಕಾಲ ಇಂದ್ರಲೋಕದಲ್ಲಿ ಸೇರಿ ದೇವತೆಗಳೊಡನೆ ಸಂತೋಷ ಪಡುವನು. ಬಳಿಕ ಇಂದ್ರಲೋಕವನ್ನು ಬಿಟ್ಟು ನನ್ನ ತೀರ್ಥದ ಮಹಿಮೆಯಿಂದ ಭೂಲೋಕದಲ್ಲಿ ಜನಿಸಿ ಸರ್ವ ಸಂಘವನ್ನು ಬಿಟ್ಟು ನನ್ನ ಭಕ್ತನಾಗುವನು. ಭದ್ರೆ, ನೀನು ಕೇಳಿದ ಸರ್ವ ಸಂಸಾರ ಮೋಕ್ಷಕವಾದ ತೀರ್ಥಸ್ನಾನವನ್ನು ಮಾಡಿದ ಮಾತ್ರಕ್ಕೆ ಆಗುವ ಈ ಫಲವನ್ನು ಹೇಳಿದ್ದೇನೆ. ಅತಿ ತೀಕ್ಷ್ಣ ವ್ರತೆಯಾದ ಭೂದೇವಿಯು ನಾರಾಯಣನಿಂದ ಇದನ್ನು ಕೇಳಿ ಬಳಿಕ ಲೋಕನಾಥನೂ ಜನಾರ್ದನನೂ ಆದ ಅವನನ್ನು ಕುರಿತು ಇಂಪಾದ ಮಾತನಾಡಿದಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯದ ಸಪ್ತಮ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.